ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಹಪ್ಪಳ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬೇಯಿಸಂಗಿಲ್ಲ, ರುಬ್ಬಂಗಿಲ್ಲ. ನೋಡಿ, ಅವಲಕ್ಕಿಯಿಂದ ಹಪ್ಪಳ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡೋಣ ಬನ್ನಿ. ನೋಡಿ, ಇಷ್ಟು ಅವಲಕ್ಕಿನ ನಾನು ತೆಗೆದುಕೊಂಡಿದ್ದೀನಿ. ಯಾವ ಥರ ಅವಲಕ್ಕಿ ಅಂತ ನೋಡಿ, ಈ ಥರ ಅವಲಕ್ಕಿ ನಾನು ತೆಗೆದುಕೊಂಡಿರೋದು. ಮತ್ತು ಎಳ್ಳನ್ನು 3 ಸ್ಪೂನ್ ತೆಗೆದುಕೊಂಡಿದ್ದೀನಿ. ಬಿಳಿ ಎಳ್ಳು 2 ಸ್ಪೂನು ಮತ್ತು ಕರಿ ಎಳ್ಳು 1 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೋಡಿ ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಟೊಮೆಟೊ, 8 ಹಸಿಮೆಣಸಿನ್ಕಾಯಿ ನಾನು ತೆಗೆದುಕೊಂಡಿದ್ದೀನಿ. ಈಗ ಮಾಡೋದನ್ನು ನೋಡೋಣ. ಮೊದಲು ನಾವು ಅವಲಕ್ಕಿನ ಒಂದು ಬೌಲ್ಗೆ ಸೇರಿಸಿ ನೀರಿನಿಂದ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡೋಣ. ಒಂದು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡೋಣ. ನೆನೆಯಲಿ ಅವಲಕ್ಕಿ. ಮೊದಲು ನಾವು ಒಂದು ಚಿಕ್ಕ ಜಾರನ್ನು ತೆಗೆದುಕೊಂಡು ಕೊತ್ತಂಬರಿ ಬೀಜ ಮತ್ತು 8 ಹಸಿಮೆಣಸಿನ್ಕಾಯನ್ನು ಸೇರಿಸಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸೋಣ. ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ತರಿಯಾಗಿ. ನೋಡಿ, ಈ ರೀತಿ ಪೇಸ್ಟು ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಸೇರಿಸಿ ಒಂದು ರೌಂಡು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ಗೆ ಇಡೋಣ. ಈಗ ಸ್ವಲ್ಪ ದಪ್ಪದಾಗಿರುವಂತಹ ಜಾರನ್ನು ತೆಗೆದುಕೊಂಡು 5 ಟೊಮೆಟೊನ ಸೇರಿಸಿ ನಾವು ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರನ್ನು ಹಾಕ್ದಿರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ನೀರು ಸೇರಿಸಬಾರ್ದು. ಅವಲಕ್ಕಿ ಇನ್ನು ನೆನೆಯಬೇಕು. ನೆನೆಯಲಿ, ಸ್ವಲ್ಪ ಮೆತ್ತಗೆ ಆಗೋ ತನಕ ನೆನೆಯಬೇಕು. ಈಗ ಅವಲಕ್ಕಿ ನೆಂದಿರೋದನ್ನು ತೆಗೆದುಬಿಡೋಣ. ಒಂದು 15 ನಿಮಿಷನೇ ಆಗುತ್ತೆ ಅವಲಕ್ಕಿ ನೆನೆಯೋಕ್ಕೆ. ನೋಡಿ, ಈ ರೀತಿ ಅಂದರೆ ಸ್ವಲ್ಪ ಈ ರೀತಿ ಉಂಡೆ ಥರ ಆಗಬೇಕು, ಅಷ್ಟು ತನಕ ನೆನೆಸ್ಬೇಕು. ಈಗ ನಾವು ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. 15 ನಿಮಿಷದ ತನಕನೇ ಬೇಯಿಸಿ ನೆನೆಸಿ ನೀರನ್ನು ಈ ರೀತಿ ಹಿಂಡಿಬಿಟ್ಟು ಇದಕ್ಕೆ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಎಲ್ಲನೂ ಅದೇ ರೀತಿ ತೆಗೆದುಕೊಂಡ್ಬಿಡೋಣ. ಈಗ ನಾವು ಇದನ್ನು ಈ ರೀತಿ ಎಲ್ಲ ನೀಟಾಗಿ ಕಿವುಚ್ಕೊಂಡ್ಬಿಡೋಣ. ಚೆನ್ನಾಗಿ ಕಿವುಚ್ಕೋಬೇಕಾಗತ್ತೆ ಈ ರೀತಿ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡಂತಹ ನೋಡಿ ಈ ಪೇಸ್ಟನ್ನು ಸೇರಿಸೋಣ. ಮತ್ತು ಎಳ್ಳು ಕೂಡ ಸೇರಿಸೋಣ. ಇಷ್ಟನ್ನು ಎಲ್ಲ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ನಾವು ಟೊಮೆಟೊ ರುಬ್ಬಿರೋದನ್ನು ಸೇರಿಸ್ಕೊಳ್ಳೋಣ. ಮತ್ತು ಇದರ ಜೊತೆಗೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ತಕ್ಕಷ್ಟು ಉಪ್ಪನ್ನು ನೀವು ಟೇಸ್ಟ್ ನೋಡ್ಕೋಬೋದು, ಬೇಕಂದರೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೋಬೋದು. ಈ ಟೊಮೆಟೊ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದರ ಜೊತೆಗೇ ಸೇರಿಸ್ತೀನಿ. ಮೊದಲು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅನಂತರ ನಮಗೆ ಟೊಮೆಟೊದು ನೀರು ಬೇಕು ಅಂತಂದಾಗ ನಾವು ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೀಟಾಗಿ ಕಲಿಸ್ಕೋಬೇಕು. ಉಂಡೆಗಳ ಥರ ಇರಬಾರ್ದು. ಉಂಡೆಗಳ ರೀತಿ ಇದ್ದರೆ ನಾವು ಹಪ್ಪಳ ತಟ್ಟಕ್ಕೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರು ಬೇಕಾಗುತ್ತೆ.
ಈಗ ನಾವು ಟೊಮೆಟೊ ರುಬ್ಬಿರುವಂತಹ ರಸದ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇರುವ ನೀರಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ಬಿಟ್ಟು ಇದ್ದೀನಿ, ಯಾಕಂದರೆ ತುಂಬ ನೀರಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಅದಕ್ಕೆ ಇರಬೇಕು. ತುಂಬಾ ನೀರಾಗಿರಬಾರ್ದು, ತುಂಬಾ ಗಟ್ಟಿಯಾಗಿ ಇರಬಾರ್ದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಬೇಕಂತಂದರೆ ಉಪ್ಪು ಬೇಕಂತಂದರೆ ಹೀಗೆ ಹಾಕ್ಕೋಬೋದು. ನಾನು ಸರಿಯಾಗಿ ಹಾಕಿದ್ದೀನಿ. ಏನಾದರೂ ಒಂದು ಎಡವಟ್ಟು ಆಗ್ತಾ ಇರುತ್ತೆ ಫ್ರೆಂಡ್ಸ್. ಪ್ಲೇಟ್ ಕೆಳಕ್ಕೆ ಬಿದ್ದಾಯಿತು, ಸೌಂಡ್ ಬಂತು. ಇದೀಗ ಪ್ಲೇಟನ್ನು ಮುಚ್ಚೋಣ. ಈಗ ನಾವು ಬಿಸಿಲಿಗೆ ಎತ್ಕೊಂಡೋಗಿ ತಟ್ಟಬೇಕು. ಈ ರೀತಿ ತೆಳುವಾಗಿರುವಂಥದ್ದು, ನೈಸ್ ಆಗಿರುವಂಥದ್ದು ಪ್ಲಾಸ್ಟಿಕ್ ಸೀಟ್ ಒಂದು ಬೇಕಾಗುತ್ತೆ. ಸ್ವಲ್ಪ ನೀರನ್ನು ತೆಗೆದುಕೋಬೇಕು. ಈಗ ನೀರನ್ನು ಕೈಯಲ್ಲಿ ಡಿಪ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತೆಗೆದುಕೊಳ್ಳೋಣ. ಸ್ವಲ್ಪ ತೆಗೆದುಕೊಂಡು ಉಂಡೆನ ನೋಡಿ ಇಲ್ಲಿ ಮಾಡಿದ್ದೀನಿ, ಆ ರೀತಿ ಮತ್ತೆ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಅನ್ನಬೇಕು. ಪೇಪರನ್ನು ಅದರ ಮೇಲೆ ಇಟ್ಟು ನಾವು ಈ ರೀತಿ ತಟ್ಟಬೇಕು. ಸ್ವಲ್ಪ ಮಂದಕ್ಕೆ ತಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ಈ ರೀತಿ ಸ್ವಲ್ಪ ಮಂದಕ್ಕೆ ತಟ್ಕೋಬೇಕು. ನೋಡಿ, ಹಾಗಂದರೆ ಬಂದುಬಿಡುತ್ತೆ. ಈಗ ಮತ್ತೆ ನೀರಲ್ಲಿ ಡಿಪ್ ಮಾಡ್ಕೋಬೇಕು. ಮತ್ತೆ ಒಂದು ಸ್ವಲ್ಪ ತೆಗೆದುಕೊಳ್ಳೋಣ. ತೆಗೆದುಕೊಂಡು ನೋಡಿ ಇಲ್ಲೊಂದು ಹಾಕ್ಕೊಳ್ಳೋಣ. ಹಾಗಂದು ಸ್ವಲ್ಪ ನೀರನ್ನು ಅದರ ಮೇಲೆ ಆ ರೀತಿ ಇಟ್ಟರೆ ಪೇಪರು ಕಚ್ಕೊಳ್ಳೋದಿಲ್ಲ. ಚೆನ್ನಾಗಿ ಈ ರೀತಿ ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ನೀಟಾಗಿ ನೈಸಾಗಿ ಮಾಡ್ಕೋಬೋದು. ಈ ರೀತಿ ಹಪ್ಪಳ ಎಲ್ಲ ತಟ್ಕೊಂಬಿಡೋಣ ಫ್ರೆಂಡ್ಸ್. ಎಲ್ಲ ಹಪ್ಪಳ ತಟ್ಟಿದ್ದಾದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹಪ್ಪಳ ನೀವು ಎಷ್ಟು ಅಗಲ ಬೇಕಂದ್ರೂ ತಟ್ಕೋಬೋದು. ಅಗಲ ತಟ್ಟಿದರೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ ನಾವು ಡೀಪ್ ಫ್ರೈ ಮಾಡುವಾಗ, ಇಲ್ಲಾಂದರೆ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿ ಬೇಕಂದರೂ ಕೂಡ ತಟ್ಕೋಬೋದು. ಅಂದರೆ ಸ್ವಲ್ಪ ಮಂದಕ್ಕೇ ತಟ್ಟಬೇಕಾಗತ್ತೆ. ಎಲ್ಲ ಟೋಟ್ಲಿ ಬಂದು 38 ಹಪ್ಪಳ ಆಗಿದೆ ಫ್ರೆಂಡ್ಸ್. ಇದು ಬಿಸಿಲಲ್ಲಿ ಒಂದು 3 ದಿನ ಚೆನ್ನಾಗಿ ಒಣಗಿಸೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಒಣಗ್ತಾ ಇದೆ. ನಾವು ಹಿಂಗೆ ತೆಗಿಬೇಕಾದ್ರೆ ನೋಡಿ ಈ ರೀತಿ ಚಪಾತಿ ದೋಸೆ ತೆಗಿಯೋದನ್ನು ತೆಗೆದುಕೊಂಡು ಈ ರೀತಿ ಮತ್ತೆ ತಿರುವು ಹಾಕಿದರೆ ಚೆನ್ನಾಗಿ ಒಣಗುತ್ತೆ. ಕೈಯಿಂದ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದರಿಂದ ಈ ಥರದ್ದು ತೆಗೆದುಕೊಂಡು ಈ ರೀತಿ ತಿರುವು ಹಾಕಿ ಚೆನ್ನಾಗಿ ಒಣಗಿಸಿ, ಮೇಲ್ಗಡೆ ಈ ರೀತಿ ಚೆನ್ನಾಗಿ ಒಣಗಿರಬೇಕು ಅಂಥ ಟೈಮ್ನಲ್ಲಿ. ನೋಡಿ ಫ್ರೆಂಡ್ಸ್, ಹಪ್ಪಳ ಚೆನ್ನಾಗಿ ಒಣಗೋಗಿದೆ. ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಒಂದೇ ದಿನದಲ್ಲಿ ಒಣಗೋಗಿದೆ. ಇನ್ನೂ ಒಂದು ಸ್ವಲ್ಪ ಮಂದಕ್ಕೆ ತಟ್ಕೊಂಡ್ರೆ ನಿಮಗೆ ಡೀಪ್ ಫ್ರೈ ಮಾಡಿದಾಗ ನಿಪ್ಪಟ್ಟು ಥರ ಬರುತ್ತೆ ಫ್ರೆಂಡ್ಸ್. ನೀವು ಇನ್ನೂ ಮಂದನೂ ತಟ್ಕೋಬೋದು. ಇಷ್ಟೇ ತೆಳುವು ಮತ್ತು ತೆಳುವಾಗಿ ತಟ್ಕೋಬಾರ್ದು, ಯಾಕಂದರೆ ಮುರಿದೋಗುತ್ತೆ. ತುಂಬಾ ತೆಳುವು ತಟ್ಕೊಂಡ್ರೆ ಮಂದಕ್ಕೆ ತಟ್ಕೊಳ್ಳಿ. ಒಣಗೋ ಅಷ್ಟರಲ್ಲಿ ಈ ರೀತಿ ಆಗುತ್ತೆ. ಈಗ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಡೀಪ್ ಫ್ರೈ ಮಾಡೋಣ. ಒಂದು 4-5 ಹಪ್ಪಳ ತಗೊಳ್ತಾ ಇದ್ದೀನಿ ಡೀಪ್ ಫ್ರೈ ಮಾಡೋಕ್ಕೆ. ಆಯಿಲ್ ಬಿಸಿ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಹಪ್ಪಳನ ನಾನು ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬರುತ್ತೋ. ತುಂಬಾ ಬಿಸಿ ಆಗಿದೆ. ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ. ಈಗ ನಾವು ಹಪ್ಪಳನ ಹಾಕೋಣ ಫ್ರೆಂಡ್ಸ್. ನೋಡಿ ಎಷ್ಟು ಅಗಲ ಬರುತ್ತೋ ಹಪ್ಪಳ. ತುಂಬ ಚೆನ್ನಾಗಿ ಬರುತ್ತಲ್ವ, ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಹಪ್ಪಳ ಇರೋದು ಸ್ವಲ್ಪ, ಅದು ಬರೋದು ಎಷ್ಟು ಅಗಲ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಆಯಿಲ್ ಬಿಸಿ ಆಗಕ್ಕೆ ಬಿಡಬೇಡಿ.
ಸ್ವಲ್ಪ ಬಿಸಿ ಆದ್ರೇ ಸಾಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೂಪರಾದ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೊಮೆಟೊ ಹಾಕಿರೋದ್ರಿಂದ ಕಲರ್ ಕೂಡ ಅದೇ ರೀತಿ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಹಪ್ಪಳ. ನೋಡಿದ್ರಲ್ಲ ಹಪ್ಪಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಆ ರೀತಿ ಬಿಟ್ಕೊಳ್ಳಲ್ಲ. ಇನ್ನೊಂದು ಸ್ವಲ್ಪ ಮಂದಕ್ಕೆ ತಟ್ಟಿದರೆ ಆ ರೀತಿ ಬಿಟ್ಕೊಳ್ಳಲ್ಲ ಹಪ್ಪಳ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಈಸಿಯಾಗಿ ಮಾಡುವಂಥ ಹಪ್ಪಳ ನಿಜವಾಗ್ಲೂ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನಾನು 4 ಮಾತ್ರ ಹಪ್ಪಳ ಮಾಡ್ಕೊಂಡಿದ್ದೀನಿ. ಸಾಕು 4 ಹಪ್ಪಳ, ಯಾಕಂತಂದರೆ ತೋರ್ಸಕ್ಕೆ ಮಾತ್ರ. ನೋಡಿ ಹಪ್ಪಳ ಹಾಕಿರೋದು ಇಷ್ಟಾಗಲ್ಲ, ಅದು ಹರಳಿರೋದು ನೋಡಿ ಎಷ್ಟಾಗಲ್ಲ ಹರಳಿದೆ. ತುಂಬ ಚೆನ್ನಾಗಿದೆಯಲ್ಲ. ಹಪ್ಪಳಕ್ಕಿಂತ 1 ಪಟ್ಟು ಜಾಸ್ತಿನೇ ಹರಳುತ್ತೆ. ಈಗ ನಾವು ಹಪ್ಪಳನ ಒಂದನ್ನು ತೆಗೆದುಕೊಂಡು ನಾವು ನೋಡಿ ಯಾವ ರೀತಿ ಮುರಿದೋಗುತ್ತೆ ಅಂತ. ನೀವು ತಿನ್ನುವಾಗ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಪ್ಪಳ ಸೂಪರಾಗಿದೆಯಲ್ಲ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.